ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸಿಂಚನ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಾನು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಡೈಲಿ ಇನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಇವತ್ತು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಅದ್ರ ಏನಂತ ಅಂದರೆ, ನಮ್ಮ ಮನೆ ದೇವ್ರ ಪೂಜೆ ಹೇಗಿರುತ್ತೆ, ಅದ್ರ ವಿಶೇಷತೆ ಏನು, ನಾನೇನೇನು ಮಾಡ್ತೀನಿ ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ. ದಯವಿಟ್ಟು ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಇನ್ನು ಮುಂದೆ ನನ್ನ @ಸಿಂಚನ ರಾಚಾನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸಿಂಚನ ರಾಚ ಯೂಟ್ಯೂಬ್ ಚಾನೆಲ್. ಇವತ್ತಿನ ಬ್ಲಾಗ್ ನಮ್ಮ ಮನೆ ದೇವ್ರಿಗೆ ಹೋಗೋದು. ನಾನು ನನ್ನ ಬ್ರದರ್ ಇಬ್ಬರು ಬೆಂಗಳೂರನ್ನ ಸುಮಾರು ಒಂದು 4:15ಗೆ ಬಿಟ್ವಿ. ತುಂಬ ಚಳಿ ಇತ್ತು, ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಯಾಕಂದರೆ ವರ್ಷಕ್ಕೆ ಒಂದು ಸರಿ ಕಾರ್ತಿಕ ಸೋಮವಾರ ದಿನ ನಾವು ನಮ್ಮ ಮನೆ ದೇವರಿಗೆ ಪೂಜೆನ ಮಾಡೋದ್ರಿಂದ ಹೆಣ್ಮಕ್ಳು ಹೋಗಿ ಗಂಗೆ ಪೂಜೆ ಮಾಡಬೇಕು. ಸೊ ನೋಡಿ, ಇವಾಗ ಇದೇನು ತೋರಿಸ್ತಿದ್ದೀವಿ, ಇದು ಜಯಮಂಗ್ಲಿ ನದಿ. ಇದು ಹುಟ್ಟೋದು ಬಂದು ದೇವರಾಯನ ದುರ್ಗದಲ್ಲಿ ಹುಟ್ಟುತ್ತೆ. ಇದು ಏನಪ್ಪ ಇದೆಲ್ಲ ನೀರೆಲ್ಲ ಖಾಲಿ ಇದೆ, ಕಡಿಮೆ ಇದೆ ಅಂತ ಅನಿಸ್ಬೋದು ನಿಮಗೆ. ನೀರು ಮಳೆ ಬಂದಿಲ್ಲ, ಅದೇ ನೀರು ಕಮ್ಮಿ ಇದೆ, ಇಲ್ಲಾಂದರೆ ತುಂಬ ಜಾಸ್ತಿ ಹರಿಯೋದು ನೀರು. ಇದು ನದಿ ಎಲ್ಲಿ ಹೋಗಿ ಸೇರುತ್ತೆ ಅಂದರೆ, ಆಂಧ್ರದ ಹತ್ರ ಪರ್ಗಿಕೆರೆ ಇದೆ, ಅಲ್ಲಿಗೆ ಹೋಗಿ ನೀರು ಸೇರುತ್ತೆ. ಅಷ್ಟು ದೂರ ಹೋಗಿ ಸೇರುತ್ತೆ ಇದು ನದಿ. ನೋಡಿ, ಇವಾಗ ತೋರಿಸ್ತೀನಿ ನೋಡಿ. ನೀರೆಲ್ಲ ಫುಲ್ ಖಾಲಿ ಆಗಿಬಿಟ್ಟಿದೆ. ಟೈಮ್ ಆಗುತ್ತೆ ಅಂತ ಹೊರಟ್ವಿ ಅಲ್ಲಿಂದ. ತುಂಬ ಚಳಿ ಇತ್ತು. ನಿಧಾನಕ್ಕೆ ಹೋಗ್ತಾಯಿದ್ದೀವಿ ಅಲ್ಲಿಗೂ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಸುಮಾರು ಟೈಮಿಂಗ್ ಒಂದು 8 ಗಂಟೆ ಆಗಿದೆ ನೋಡಿ. ಅವಾಗ ಬಿಟ್ಟೋರು ಇವಾಗ ರೀಚ್ ಆಗಿದ್ದೀವಿ. ದೇವಸ್ಥಾನದ ಹತ್ರ ಬಂದ್ವಿ. ಅದೇ ದೇವಸ್ಥಾನ. ಅಲ್ಲಿಂದ ಒಳಗೆ ಹೋಗ್ಬೇಕು. ಆ ಬಾಗಿಲು ಕಾಣ್ತಿದ್ದಿಲ್ಲ ಆರೆಂಜ್ ಕಲರ್, ಅಲ್ಲಿಂದ ಒಳಗೆ ಹೋಗ್ಬೇಕು. ಬಟ್ ನಾವಿವಾಗ ದೇವಸ್ಥಾನದ ಒಳಗಡೆ ಹೋಗೋಗಿಲ್ಲ, ಪೂಜೆ ಮಾಡ್ಕೊಂಡು ಬರೋವರೆಗೂ. ಈ ದೇವಸ್ಥಾನ ಏನಿದೆ, ಇದು ಪುರಾತನ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಇವಾಗ ಅದು ಡೋರ್ ಓಪನ್ ಇಲ್ಲ, ಆದ್ದರಿಂದ ನಾನು ನೆಕ್ಸ್ಟ್ ಟೈಮ್ ಇದ್ರ ಬಗ್ಗೆನೇ ಒಂದು ಬ್ಲಾಗ್ ಮಾಡ್ತೀನಿ. ಒಳಗಡೆ ತುಂಬ ಚೆನ್ನಾಗಿದೆ. ಆಲ್ಟ್ರೇಷನ್ ನಡೀತಾ ಇದೆ ದೇವಸ್ಥಾನದ ಒಳಗಡೆ. ಬಾಗಿಲು ಮುಚ್ಚಿದ್ದಾರೆ. ಸ್ಟಾರ್ಟ್ ಮಾಡಿದ್ವಿ ನಾನು ನನ್ನ ಬ್ರದರ್ ಇಬ್ಬರು ಬೆಟ್ಟ ಹತ್ತೋದಕ್ಕೆ. ನೋಡಿ, ಇದು ಮೊದಲನೇ ದ್ವಾರ ಬಾಗಿಲು. ಕೈ ಮುಗಿದು ಹತ್ತುತ್ತಾ ಇದ್ದೀನಿ ನಾನು. ನನ್ನ ಬ್ರದರ್ ವಿಡಿಯೋ ಮಾಡ್ತಿದ್ದಾನೆ. ಫುಲ್ ಭಯ ಆಗ್ತಾ ಇದೆ. ಚಳಿನೂ ಇತ್ತು ತುಂಬ. ಅಂದರೆ ಏನಂದರೆ ಇಲ್ಲಿ ಹತ್ತೋದಕ್ಕೆ ತುಂಬ ಕಷ್ಟ. ಅದು ಒಂದು ಬಾಗಿಲು ಗೈಸ್. ಇದು 8 ಬಾಗಿಲಿದೆ, ಟೋಟಲ್ 8 ದ್ವಾರ ಬಾಗಿಲಿದೆ. ನೋಡಿ, ವಿಡಿಯೋ ಅಲ್ಲಿ ಬರ್ತಾ ಇರುತ್ತೆ ಒಂದೊಂದಾಗಿ. ಇದು ಮೆಟ್ಲೆಲ್ಲ ಇಲ್ಲ ಗೈಸ್, ಇದು ಹಾಗೆ ನಾವು ಹತ್ಕೊಂಡು ಹೋಗ್ಬೇಕು. ಮಳೆ ಬಂದ್ಬಿಟ್ಟು ತುಂಬ ಅಂದರೆ ಕಲ್ಗಳೆಲ್ಲ ಹೂಳಿ ಕೆಳಗಡೆ ಬಂದಿದೆ. ಅದ್ರ ಸಹಾಯದಿಂದನೇ ನಾವು ಹತ್ಕೊಂಡು ಹೋಗಬೇಕು. ಒನ್ ಡೇ ಟ್ರಕ್ಕಿಂಗ್ ಅಂತೂ ಬ್ಯೂಟಿಫುಲ್ ಪ್ಲೇಸ್ ಇದು. 2ನೇ ದ್ವಾರ ಬಾಗಿಲಿದು. ರಾಜರೆಲ್ಲ ಆಳ್ವಿಕೆ ಮಾಡ್ತಿದ್ರು. ಕೆಳಗಿಂದ ಮೇಲೂ ಕುದುರೆಲಿ ಹತ್ಕೊಂಡು ಹೋಗ್ತಿದ್ರಂತೆ. ನಮ್ಮ ತಾತ ಹೇಳ್ತಿದ್ರು, ನಾನು ಕೇಳಿರೋದಷ್ಟೇ, ನಾನು ನೋಡಿಲ್ಲ. ನೋಡಿ, ಕಲ್ಲುಗಳೆಲ್ಲ ಕಿತ್ತೋಗಿದೆ. ಇದು 3ನೇ ದ್ವಾರ ಬಾಗಿಲು ಇದು. ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಿಧಿಗೋಸ್ಕರ ಇಲ್ಲೆಲ್ಲ ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ. ಎಲ್ಲ ಹಗ್ದು ಎಲ್ಲ ಹಾಳು ಮಾಡಿದ್ದಾರೆ. ಇಲ್ಲಾಂದರೆ ಅದು ಇನ್ನೂ ಚೆನ್ನಾಗಿರ್ತಾ ಇತ್ತು. ನೋಡಿ, ಚೆನ್ನಾಗಿರೋದನ್ನ ಯಾವುದೂ ಬಿಡಲ್ಲ ಜನಗಳು, ಎಲ್ಲ ಹಾಳು ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಭಯ ಆಗ್ತಿದೆ ನೋಡಿ, ಹೋಗ್ತಾ ಇದ್ದೀನಿ. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ಈ ಗಂಗೆ ಪೂಜೆ ಮಾಡಬೇಕಾದ್ರೆ ನಾವು ಕಂಪಲ್ಸರಿಯಾಗಿ ವೈಟ್ ಬಟ್ಟೆನೇ ಹಾಕ್ಕೊಂಡು ಹೋಗಬೇಕು.
ಬೇರೆ ಕಲರ್ ಬಟ್ಟೆ ಯಾವುದು ಹಾಕಾಗಿಲ್ಲ. ಹಾಗೆ ನನ್ನ ಹತ್ರ ಇರೋದು ಇದೆ ವೈಟ್, ಸೊ ಹಾಗಾಗಿ ಸ್ವಲ್ಪ ವೈಟ್ ಆದರೂ ಇದೆ ಅಂತ ಇದನ್ನೇ ಹಾಕಿದ್ದೀನಿ ನಾನು. ಮತ್ತು ಮೇಲೆ ಹೋದಾಗ ಸ್ಯಾರಿ ಹಾಕ್ಕೋಬೇಕು, ಅದನ್ನು ನೀವು ಮುಂದೆ ನೋಡಿ ವಿಡಿಯೋಲಿ. ತುಂಬ ಪವರ್ಫುಲ್ ದೇವರು ನಮ್ಮ ಮನೆ ದೇವರು. ಅಂದರೆ ಹೆಣ್ಮಕ್ಳು ಯಾರಿರ್ತಾರೆ ಅದ್ರನ್ನ ಹೋಗಿ ಗಂಗೆ ಪೂಜೆ ಮಾಡಿದ್ರೆ ನಾವು ಏನೇ ಅಂದ್ಕೊಂಡ್ರೂ ಅದು ಹಾಗೆ ಆಗುತ್ತೆ. ಅದಕ್ಕಾಗಿ ನಾನು ಮಾಡ್ತಾಯಿದ್ದೀನಿ. ಏನೇ ಕಷ್ಟ ಆದರೂ ಪರವಾಗಿಲ್ಲ, ಹತ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಮಂಜೆಲ್ಲ ಹೇಗಿದೆ. ಇನ್ನೂ ಅಲ್ಲಿವರೆಗೂ ಹತ್ತಬೇಕು. ಇಷ್ಟಕ್ಕೆ ನಮಗಂತೂ ಸುಸ್ತಾಗ್ತಿದೆ ಹತ್ತಕ್ಕಾಗ್ತಿಲ್ಲ. ಅದಕ್ಕೆ ಕಡ್ಡಿ ತೊಗೊಂಡೋದ್ರೆ ಸಹಾಯದಿಂದ ಹತ್ತದೆ. ಇವಾಗ ಹಾಫ್ ಬೆಟ್ಟ ಕಂಪ್ಲೀಟ್ ಆಯಿತು. ಇಲ್ಲಿ ಇದೇನು ವಿಶೇಷತೆ ಇಲ್ಲಿಂದ ಅಂತಂದರೆ, ಇಲ್ಲಿ ಕಲ್ಲಲ್ಲಿ ಕೆತ್ತನೆ ಮಾಡಿರೋ ಆಂಜನೇಯ ಸ್ವಾಮಿ ಇದೆ. ಆಂಜನೇಯ ಸ್ವಾಮಿಗೆ ನಾವು ಪೂಜೆ ಮಾಡೇ ಮುಂದೆ ಹತ್ತಬೇಕು. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲಿಂದ ನಾನು ಚಪ್ಪಲಿ ಹಾಕ್ಕೊಂಡು ಹತ್ತಾಗಿಲ್ಲ, ಬರೀ ಕಾಲಲ್ಲೇ ಇಲ್ಲಿಂದ ಹತ್ತಬೇಕು. ನೋಡಿ ಕೆರೆ ಎಲ್ಲ ಕಾಣ್ತಿದೆ, ವ್ಯೂ ಚೆನ್ನಾಗಿದೆ. ಇಲ್ಲೆಲ್ಲ ಹತ್ತಕ್ಕೆ ಸ್ವಲ್ಪ ಮಾತ್ರ ಮೆಟ್ಲಿದೆ ಫ್ರೆಂಡ್ಸ್. ನೋಡಿ ಗುಹೆ ಎಷ್ಟು ಚೆನ್ನಾಗಿದೆ ನೋಡಿ. ಕೋಟೆ, ಈಗ ಇದೇನು ತೋರಿಸ್ತಿದ್ದೀನಿ ಇದೆಲ್ಲ ಕೋಟೆ ಫ್ರೆಂಡ್ಸ್. ಚೆನ್ನಾಗಿದೆ. ಹತ್ಕೊಂಡು ಹೋಗ್ತಾ ಇದ್ದೀನಿ. ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ನಾನಂತೂ ಹತ್ತಕ್ಕಾಗದೆ. ನೋಡಿ ನನ್ನ ಮುಖ ಹೇಗಾಗ್ಬಿಟ್ಟಿದೆ. ಆಲ್ರೆಡಿ ಹತ್ತಿ ಇರೋರು ಇಳಿತಾ ಇದ್ದಾರೆ. ಅವರು ನಮಗೆ ಹೇಳ್ತಿದ್ರು, ಅದು ವಿಡಿಯೋ ನಾವು ಮಾಡಿಲ್ಲ. ಒಬ್ಬರೇ ಏನಕ್ಕೆ ಹತ್ತುತ್ತಾ ಇದ್ದೀರಾ, ಯಾರಾದರೂ ದೊಡ್ಡವ್ರ ಜೊತೆಯಲ್ಲಿ ಹೋಗ್ಬೇಕಲ್ವಾ ಅಂತ ಹೇಳ್ತಿದ್ರು ನಮಗೆ. ನಾವು ಹೇಳಿದ್ವಿ ಅವ್ರಿಗೆ, ಕೆಳಗಡೆ ವೆಯ್ಟ್ ಮಾಡಿದ್ವಿ, ಯಾರೂ ಬರಲಿಲ್ಲ, ಅದಕ್ಕೆ ನಾವೇ ಹತ್ಕೊಂಬಂದ್ವಿ, ಲೇಟಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನೊಂದು ಏನಂದರೆ, ಬೆಳಗ್ಗೆನೇ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಗೈಸ್ ಎಲ್ಲನೂ. ನಾವೇ ಇಷ್ಟು ತುಂಬ ಲೇಟಾಗಿ ಪೂಜೆ ಮಾಡ್ತಾ ಇರೋದು. 3 ಗಂಟೆ 4 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಇದೆಲ್ಲ ಕೋಟೆ. ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟ್ ಇಯರ್ ನಾನು ಮಾಡ್ತೀನಲ್ಲ, ಆವಾಗ ಇನ್ನೂ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ತೀನಿ. ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ಸರಿಯಾಗಿ ವಿಡಿಯೋನೂ ಮಾಡಿಲ್ಲ, ಸರಿಯಾಗಿ ಮಾತು ಆಡ್ತಾಯಿಲ್ಲ, ಏನು ಮಾತಾಡಬೇಕು ಅಂತಲೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನೋಡಿ ಇಲ್ಲೆಲ್ಲ ನಿಧಿಗೋಸ್ಕರ ಎಲ್ಲ ಹೆಂಗೆ ನೆಲ ಎಲ್ಲ ದೊಗ್ದುಬಿಟ್ಟಿದ್ದಾರೆ, ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಫುಲ್ ಬಾಟ್ಲುಗಳು, ಏನೇನೋ ಗ್ಲಾಸ್ಗಳೆಲ್ಲ ಹೊಡೆದಿದ್ದಾರೆ. ಎಲ್ಲ ಕಾಡು ಹೂವು ಇದು. ನೋಡಿ ಚಿಟ್ಟದೊಂದು ಇರಲಿ ಕ್ಲಿಪ್ಪಿಂಗ್ ಅಂತ ತೊಗೊಂಡ್ವಿ. ಅದೆಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಿತ್ತು ನಾವು ವಿಡಿಯೋ ತೊಗೋಬೇಕಾದ್ರೆ, ತಗೊಳ್ಳಿ ಅಂತ. ಇವಾಗ ಮೇಲೆಗಡೆ ಫುಲ್ ರೀಚ್ ಆದ್ವಿ. ಅಲ್ಲಿ ಕಾಣ್ತಿದೆಯಲ್ಲ ಅದೇ ಕೋಟೆ. ಇಲ್ಲಿಂದ ಇವಾಗ ತಿರ್ಗಾ 1 ಕಿಲೋಮೀಟ್ರ್ ಕೆಳಗಡೆ ಕಲ್ಯಾಣಿಗೆ ನಾವು ಇಳಿಬೇಕು. ನೋಡಿ ಅದೆಲ್ಲ ಕೋಟೆ ಕಾಣ್ತಿದೆಯಾ, ಬಿದ್ದೋಗ್ಬಿಟ್ಟಿದೆ. ನಾನು ಆಗಲೇ ಹೇಳ್ದೆ ತಾನೆ ಸ್ಯಾರಿ ಹಾಕ್ಕೊಂಬರ್ತೀನಿ ಅಂತ. ಅಲ್ಲೇ ಕೋಟೆಗಳಿದೆಯಲ್ಲ ಅದರೊಳಗಡೆ ಹೋಗಿ ಚೇಂಜ್ ಮಾಡ್ಕೊಂಡು ಬಂದೆ. ಈ ಸ್ಯಾರಿಯಲ್ಲೇ ಗಂಗೆ ಪೂಜೆ ಮಾಡಬೇಕು, ವೈಟ್ ಸ್ಯಾರಿಯಲ್ಲೇ ಮಾಡಬೇಕು ಪೂಜೆ. ಇಳಿತಾ ಇದ್ದೀವಿ ನೋಡಿ, 1 ಕಿಲೋಮೀಟ್ರಷ್ಟು ಕೆಳಗಡೆ ಇಳಿಬೇಕು. ಇಳಿದ್ಬಿಟ್ಟು ಪೂಜೆ ಮಾಡಬೇಕು. ಇದು ವರ್ಷಕ್ಕೆ ಒಂದೇ ಸರಿನೇ ಇಲ್ಲಿಗೆ ಹತ್ತೋದು, ಪೂಜೆ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಕಲ್ಯಾಣಿ. ಆ ಕಲ್ಯಾಣಿ ತುಂಬ ನೀರಿದೆ. ದೇವಸ್ಥಾನದ ಗರ್ಭಗುಡಿಯಿಂದ ದೇವ್ರು ತಗೊಬಂದು ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಇಲ್ಲಿ ಗಂಗೆ ಪೂಜೆನ ಮಾಡ್ಕೊಂಡೋಗಿ ಕೆಳಗಡೆ ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಾರೆ. ಸುಮಾರು ಒಂದು 2 ಗಂಟೆ 3 ಗಂಟೆಗೆ ಪೂಜೆ ಮಾಡ್ತಾರೆ ಮಧ್ಯಾಹ್ನ. ನಾವು ಬೆಳಗ್ಗೆನೇ ಬಂದು ಮಾಡಬೇಕಿತ್ತು. ನಾವು ಬೆಂಗಳೂರು ಬಿಡೋದೇ 4:15 ಬಿಟ್ಬಿಟ್ವಿ, ಸೊ ಲೇಟ್ ಆಗೋಯ್ತು. ಯಾರಿಗಾದ್ರೂ ಈ ಗಿಡದ ಹೆಸರು ಗೊತ್ತಿದ್ರೆ ಹೇಳಿ, ಕಮೆಂಟ್ ಮಾಡಿ. ಈಗ ನೀರು ಹಾಕ್ಸ್ಕೊತಾ ಇದ್ದೀನಿ. 5 ಚಮ್ ನೀರು ಹಾಕ್ಸ್ಕೋಬೇಕು. ನನ್ನ ಬ್ರದರ್ ಹಾಕ್ತಾನೆ. ನೋಡಿ ತುಂಬ ತಣ್ಣಗಿತ್ತು ನೀರು. ಯಪ್ಪ, ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡೋದಕ್ಕೆ. ನೋಡಿ ಭಾಗ್ಯಲಕ್ಷ್ಮಿ ಪ್ರಮೋಷನ್ ಮಾಡ್ತಾವನು.
50 years ಗ್ಯಾರಂಟಿ. ತಿಂದರೆ ಅವಾಗ ಹಾಕ್ಸ್ಕೋಬೋದು. ಇದೇ ಕಲ್ಯಾಣಿ. ಇದೇ ಪೂಜೆ ಇಲ್ಲಿನ ವಿಶೇಷತೆ. ಬೆನ್ಕನ ಕಲ್ಲು ಇಟ್ಬಿಟ್ಟು ಪೂಜೆ ಮಾಡಬೇಕು ನಾವು. ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಆಲ್ರೆಡಿ ಎಷ್ಟೊಂದು ಜನ ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ಏನದು ಎಲೆಯಲ್ಲಿ ಏನು ಬಾಳೆಹಣ್ಣು ತಂಬಿಟ್ಟು ಕಲಿಸಿರೋದನ್ನೆಲ್ಲ ಆ ಗಂಗೆಗೆ ಬಿಡಬೇಕು. ಬಿಟ್ಟು ಎಲೆ ಕಾಯಿ ಎಲ್ಲ ಬಿಡಬೇಕು. ಬಿಟ್ಟು ಬರಬೇಕು ನೋಡಿ. ಕರ್ಪೂರ ಎಷ್ಟು ಚೆನ್ನಾಗಿ ಉರಿತಿದೆ. ಬಿಟ್ಟಿದ್ದೀನಿ, ನೀರು ಮೇಲೇ ಉರಿತಾ ಇದೆ. ವಾಪಸ್ ಹೊರಟ್ವಿ ದೇವಸ್ಥಾನಕ್ಕೆ. ಆವಾಗಲೇ ನಾನು ಹೇಳಿದ್ನಲ್ಲ ನಮ್ಮ ಮನೆ ದೇವರು ಇದೆ. ಫೋನ್ ಸ್ವಿಚ್ ಆಫ್ ಆಗಿರೋದ್ರಿಂದ ಕೆಳಗಡೆ ಬರೋದು ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ನೋಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.